ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಕ್ವಾಟ್ಲೆ ಕಿಚನ್ ಸೀಸನ್ 2 ಎಪಿಸೋಡ್ ನೋಡ್ತಾ ಇದೀವಿ. ಕ್ವಾಟ್ಲೆ ಕೊಡೋದು ಮತ್ತೆ ಬೆಸ್ಟ್ ಆಕ್ಟಿಂಗ್ ಮಾಡೋದು, ಕ್ವಾಟ್ಲೆ ಕೊಡೋ ಹಾಗೆ ಬಿಗ್ ಬಾಸ್ ತರ ಒಳ್ಳೆ ಎಪಿಸೋಡ್ಸ್ ಇರೋ ಒಂದು ಶೋ ಅಂತಂದ್ರೆ ಕ್ವಾಟ್ಲೆ ಕಿಚನ್. ಅದೇ ತರ ಹೊಸ ಹೊಸ ಪ್ಲೇಟ್ ಏನ್ ಬಂದಿದೆ ನೋಡೋಣ. ಇದು ಸ್ಟಾರ್ಟ್ ಮಾಡ್ತಿದ್ದಾರೆ ಅವರು. ಬೆಸ್ಟ್ ಕ್ವಾಟ್ಲೆ, ಇಲ್ಲಿ ಕ್ವಾಟ್ಲೆ ಯಾರು ಮತ್ತೆ ಕುಕ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಕ್ಸಾಂಪಲ್ ತಗೊಂಡಿದ್ರೆ ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನೋಡ್ತಾ ಇದ್ರು, ಕ್ವಾಟ್ಲೆ ಯಾರು ಇದರಲ್ಲಿ ಮತ್ತೆ ಕುಕ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಕುಕ್ನಾಗೂ ಅಷ್ಟು ಎನರ್ಜಿನೂ ಇದೆ. ಅದೇ ಥರ ಆ್ಯಕ್ಟಿಂಗ್ ಕೂಡ ಜಬರ್ದಸ್ತ್ ಆಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾವ ಥರ ಪೇರ್ ಆಗ್ತಾ ಇದೆ, ಯಾರ್ಯಾರು ಒಬ್ರೊಬ್ರು ಪೇರ್ ಆಗ್ತಾ ಇದ್ದಾರೆ. ಮತ್ತೆ ಬೆಸ್ಟ್ ಥಿಂಗ್ ಅಂದರೆ ಈ ಎಪಿಸೋಡಲ್ಲಿ ಇರೋದು ಪೇರಿಂಗ್ ಯಾರ್ಯಾರು ಪೇರ್ ಆಗಿರಲಿ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿದೆ ಇದರಲ್ಲಿ. ನಮ್ಮ ಪ್ರಶಾಂತ್ ಅವರು ಸೂಪರ್ ಶೋದಲ್ಲಿರೋ ಪೂಜಾರಿ ಥರ ಬಂದಿದ್ದಾರೆ. ಒಳ್ಳೆ ಪ್ರಶಾಂತ್ ಅವ್ರಿಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಅವರು. ಆ ಥರ ನೋಡ್ಬೇಕಾದ್ರೆ ಇದರಲ್ಲಿ ಒಳ್ಳೆ ಇಂಪ್ರೆಷನ್ ಬರೋದಂತಂದರೆ ಹನುಮಂತ್ ಅವರು. ಸೀಸನ್ 11 ವಿನ್ನರ್ ಹನುಮಂತ್ ಅವರು. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿರೋರು ಅಂದರೆ ರಕ್ಷಿತಾ. ಆ ಹೊಡೆಯೋದ್ರಿಂದ ಹಿಡಿದು ಮತ್ತು ಡ್ಯಾನ್ಸ್ ಮಾಡೋದರಲ್ಲಿ ಮತ್ತು ಆ್ಯಕ್ಟಿಂಗ್ ಪರ್ಫೆಕ್ಟ್ ಮಾಡ್ತಾ ಇದ್ದಾರೆ. ಓವರ್ ಆ್ಯಕ್ಟಿಂಗ್ ಕಾಣ್ತಾ ಇದ್ರು ಕೂಡ ಅವ್ರ ಎನರ್ಜಿ ಕೂಡ ಎದ್ದು ಕಾಣ್ತಾ ಇದೆ. ಜೆಡಿ ಮೂವಿನಲ್ಲಿರೋ ಹೀರೋಯಿನ್ ಥರ ರೆಡಿಯಾಗಿ ಬಂದಿದ್ದಾರೆ ಪ್ರಿಯಾಂಕಾ ಅವರು. ಮತ್ತು ಒಳ್ಳೆ ಕಾಂಬಿನೇಷನ್ ಕೂಡ ಒಬ್ರದೊಬ್ಬರು ಬೆಸ್ಟ್ ಆಗಿದೆ. ಹಾಗೆ ಕುಕ್ನಲ್ಲಿ ಎಲ್ಲರೂ ತನಗೆ ಬರೋ ಥರನೇ ಬೇರೆ ಬೇರೆ ಡಿಶನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಬೆಸ್ಟ್ ಅಡ್ವಾಂಟೇಜ್ ಸಿಕ್ಕಿದೆ ಅವ್ರಿಗೆ ಯಾವ ಥರ ಬರುತ್ತೆ ಅದೇ ಥರ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಶೆಫ್ ಅವರು. ಮತ್ತು ಅದಕ್ಕೆ ಅಡ್ವಾಂಟೇಜ್ ತೊಗೊಂಡು ಅವರು ಒಂದು ಸರ್ವೆ ಮಾಡೋಕ್ಕೆ ಹೆಲ್ಪ್ ಆಗಿದೆ ಅಂತ ಆ ಥರ ಯೂಸ್ ಮಾಡಿಕೊಟ್ಟಿದ್ದಾರೆ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿರೋ ಆಶೆ ಅವರಿಗೆ ಎಷ್ಟು ಬೈತಾರೆ ಅವರು ನೋಡಿ. ನೀವು ಒಂದ್ಸಲ ಎಪಿಸೋಡ್ ನೋಡಿ, ಅದರಲ್ಲಿ ಫುಲ್ಲು ರ್ಯಾಶ್ ಆಗಿ ಓಪನ್ ಫುಲ್ ಜೋರಾಗಿ ಮಾತಾಡ್ತಾ ಇದ್ದಾರೆ ಆಶೆ ಅವರಿಗೆ. ಅವರು ಅದನ್ನು ಲೈವ್ ತೊಗೊಂಡು ಆ್ಯಸ್ ಕ್ವಾಟ್ಲೆ ಆ ಥರನೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಅದು ಅದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರೆ ಅದು ಫುಲ್ಲು ಜೋರಾಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ಬಟ್ ಇದರಲ್ಲಿ ಬೆಸ್ಟ್ ಆಗ್ತಾ ಇತ್ತು. ಅದೇ ಥರ ಪ್ರಶಾಂತ್ ಇಷ್ಟು ಕ್ವಾಟ್ಲೆ ಕೊಟ್ಟರು ಕೇಳಕ್ಕೆ ಹೋಗಬೇಡಿ ಆ ಥರ. ಮತ್ತು ಸೂರಜ್ ಅವರಿಬ್ಬರದು ಕಾಂಬಿನೇಷನ್ ಮಾಡಿ ಇಬ್ಬರು ಒಂದಾಗಿ ಬೇರೆಯವರಿಗೆ ಕ್ವಾಟ್ಲೆ ಕೊಡೋದು. ಮತ್ತು ಹನುಮಂತನಿಗೆ ಅವ್ರ ಇನ್ನೋಸೆನ್ಸ್ನೇ ಪೂರ್ತಿ ಕ್ವಾಟ್ಲೆಯಲ್ಲಿ ಕನ್ವರ್ಟ್ ಆಗಿದೆ. ಮತ್ತು ಇಲ್ಲಿ ಪ್ರಶಾಂತ್ ಕ್ವಾಟ್ಲೆ ಕೊಡ್ತಾ ಇದ್ದಾರಾ ಅಥವಾ ಇವರು ಮೀನು ಹುಡುಗಿ ಅವರು ಕ್ವಾಟ್ಲೆ ಕೊಡ್ತಾ ಇದ್ದಾರಾ ಗೊತ್ತಾಗ್ತಾನೆ ಇಲ್ಲ. ಅಂದರೆ ರಕ್ಷಿತಾ ಅವ್ರಿಗೆ ಕ್ವಾಟ್ಲೆ ಅಂತೆ ಕನ್ಸಿಡರ್ ಮಾಡಿದರೆ ಬೆಸ್ಟು ಅಂತ ಅನಿಸುತ್ತೆ. ಆದರೆ ಶೇಪ್ ಆಗಿ ಬಂದಿದ್ದಾರೆ. ಎಲ್ಲರದ್ದು ಫೇಸ್ ಕಟ್ ಒಂದೊಂಥರ ಆಗಿದೆ. ಮತ್ತು ಲಾಸ್ಟಿಗೆ ವಿನ್ ಆಗೋರು ಯಾರು ಅಂತಂತಂದರೆ ನಿಮ್ಗೆ ಬೇಕಂತಂದರೆ ಎಪಿಸೋಡ್ ನೋಡಿ.